ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಯುಗಾದಿ ಹಬ್ಬ ಅಂದರೆ ಶ್ಯಾವಿಗೆ ಇರಲೇಬೇಕು. ಶ್ಯಾವಿಗೆ ಇಲ್ಲ ಎಂದರೆ ಹಬ್ಬ ಮಾಡಿದಂತೆ ಆಗೋದೇ ಇಲ್ಲ. ಅದೇ ರೀತಿ ಯುಗಾದಿಗಾಗಿಯೇ ಇಲ್ಲೊಂದಿಷ್ಟು ಕುಟುಂಬಗಳು ಶ್ಯಾವಿಗೆ ತಯಾರಿಸುತ್ತಾರೆ. ಇಲ್ಲಿ ತಯಾರಾಗುವ ಶ್ಯಾವಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ತಯಾರಿಸುವ ಬಗೆ ಬಗೆಯ ಶ್ಯಾವಿಗೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದ್ದು, ಇಲ್ಲಿನ ಶ್ಯಾವಿಗೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹಾಗಿದ್ದರೆ ಶ್ಯಾವಿಗೆ ತಯಾರಿಸುವುದು ಎಲ್ಲಿ, ಅದರ ವಿಶೇಷತೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ. ದಾವಣಗೆರೆ ಶ್ಯಾವಿಗೆಗೆ ದೇಶ ವಿದೇಶಗಳ ಡಿಮ್ಯಾಂಡ್. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕಾಗಿಯೇ ತಯಾರಾಗುತ್ತೆ ಟನ್ಗಳಷ್ಟು ಶ್ಯಾವಿಗೆ. ವಿಜಯದ ಹಬ್ಬ. ದಾವಣಗೆರೆ ಕೆಟಿಜೆ ನಗರದಲ್ಲಿ ತಯಾರಾಗುವ ಶ್ಯಾವಿಗೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಬಿಸಿಲಿಗೆ ಒಣ ಹಾಕಿರುವ ಶ್ಯಾವಿಗೆ, ಇನ್ನೊಂದೆಡೆ ಶ್ಯಾವಿಗೆ ಕಟ್ಟುತ್ತಿರುವ ತಯಾರಕರು, ಮತ್ತೊಂದೆಡೆ ಮನೆಯಲ್ಲಿ ದಾಸ್ತಾನು ಮಾಡಿರುವ ಶ್ಯಾವಿಗೆ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕೆಟಿಜೆ ನಗರದ 17ನೇ ಕ್ರಾಸ್ನಲ್ಲಿ. ಹೌದು, ಯುಗಾದಿ ಹಬ್ಬ ಬಂತೆಂದರೆ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಬೆಣ್ಣೆ ಸುವಾಸನೆಗಿಂತ ಶ್ಯಾವಿಗೆಯ ಗಮಲು ಹೆಚ್ಚಾಗಿ ಹರಡುತ್ತದೆ. ದಾವಣಗೆರೆಯ ಕೆಟಿಜೆ ನಗರದ 17ನೇ ಕ್ರಾಸ್ನಲ್ಲಿ ಶ್ಯಾವಿಗೆ ತಯಾರಿ ಜೋರಾಗಿ ನಡೆಯುತ್ತಿದೆ. ಇಲ್ಲಿನ ಶ್ಯಾವಿಗೆಗೆ ದಶಕಗಳ ಇತಿಹಾಸ ಇದ್ದು, ಒಂದು ಕುಟುಂಬದಿಂದ ಪ್ರಾರಂಭವಾದ ಈ ಕಾಯಕ ಇದೀಗ 4-5 ಬ್ರಾಂಚ್ಗಳಾಗಿ ಉದ್ಯಮವಾಗಿ ಮಾರ್ಪಟ್ಟಿದೆ. ಈ ಭಾಗದ ಅಂಗಡಿಗಳಲ್ಲಿ ತಯಾರಾಗುವ ಶ್ಯಾವಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಯುಗಾದಿ ಹಬ್ಬ ಬಂತೆಂದರೆ ಬೇವು ಬೆಲ್ಲದ ಜೊತೆಗೆ ಶ್ಯಾವಿಗೆ ಸೇವಿಸುವುದು ವಾಡಿಕೆ. ಶ್ಯಾವಿಗೆ ಇಲ್ಲ ಅಂದರೆ ಯುಗಾದಿ ಹಬ್ಬ ಮಾಡಿದಂತೆ ಆಗುವುದೇ ಇಲ್ಲ. ಈ ಆಧುನಿಕ ಯುಗದಲ್ಲಿ ರವೆ ಶಾವಿಗೆಯನ್ನು ಮಾಡ್ತಾಯಿದ್ದೀವಿ ನಾವು. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯಕರವಾದಂಥ ನವಣೆ ಹಾಗೂ ಆರಕ, ಊದಲು, ಬರಗು, ಇದು ಸಿರಿಧಾನ್ಯಗಳಿಂದ ತಯಾರಿಸಲ್ಪಡ್ತಕ್ಕಂಥ ಶಾವಿಗೆಗಳನ್ನು ಆರೋಗ್ಯಕ್ಕೋಸ್ಕರವಾಗಿ, ಅಂದರೆ BP ಶುಗರ್ ಇರೋರಿಗೆಲ್ಲ ಒಂದು ಉತ್ತಮವಾದ ಗುಣಮಟ್ಟದ ಶಾವಿಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಥರದ ಶಾವಿಗೆಗಳನ್ನೆಲ್ಲ ತಯಾರು ಮಾಡ್ತಾಯಿದ್ದೀವಿ. ಸುಮಾರು ಕಡೆ ಎಲ್ಲ ಹೋಗ್ತದೆ. ಅದರಲ್ಲೂ ನಾವು ಮಾಡ್ತಾ ಈ ಪ್ರೊಡಕ್ಷನ್ ಮಾಡ್ತಾ ಬಂದಿರೋದು ನಮ್ಮ ತಂದೆಯವ್ರ ಕಾಲದಿಂದನೂ ಸುಮಾರು 65-66 ವರ್ಷಗಳಾಯ್ತು ಇಲ್ಲಿವರೆಗೂ. ನಾವು ಅಣ್ಣ ತಮ್ಮಂದರು ಪೂರ್ಣ 6-7 ಜನ ಇದ್ದೀವಿ. ಎಲ್ಲರೂ ಇದೇ ವೃತ್ತಿಯಲ್ಲೇ ನಾವು ಮುಂದುವರಿತಾ ಬಂದಿದ್ದೀವಿ. ನಾನೀಗ ಒಂದು 10 ವರ್ಷದಿಂದ ಬರ್ತಾಯಿದ್ದೀನಿ ರೀ. ಚೆನ್ನಾಗಿ ಮಾಡಿಕೊಡ್ತಾರೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ರೇಟು ಪರವಾಗಿಲ್ಲ. ಅದು ಮಾಡಬೇಕಲ್ರಿ, ಹಿಂದಿನ ಸಂಪ್ರದಾಯ ಮಾಡಲೇಬೇಕಲ್ಲ. ಯುಗಾದಿ ಒಂದಿನ ಮುಂಚೆನೇ ಶಾವಿಗೆ ಮಾಡ್ತೀವಿ. ಅವ್ರು ಹಿರಿಯರು ಮಾಡಿದ್ದಾರಲ್ಲ ಸಂಪ್ರದಾಯ, ಆ ಥರ ಅವರಂತಲೇ ನಾವು ಹಾಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಬಂದ ತಕ್ಷಣ ನಾವು ತೊಗೊಂಡು ಹೋಗೋದು ಈ ಶಾವಿಗೆ ಒಂದನೇ. ವರ್ಷಕ್ಕೊಂದ್ಸರಿ ಬರ್ತೀವಿ, ಇತ್ತು ಅಂದರೆ ನೆಕ್ಸ್ಟ್ ವರ್ಷ ಬರ್ತೀವಿ. ಕೆಟಿಜಿ ನಗರದ 17ನೇ ಕ್ರಾಸ್ನಲ್ಲಿ 16 ಶಾವಿಗೆ ತಯಾರಿಕಾ ಘಟಕಗಳಿದ್ದು, ಶಾವಿಗೆ ಹೋಣಿ ಎಂದೇ ಖ್ಯಾತಿ ಪಡೆದಿದೆ. ದಾವಣಗೆರೆಯಲ್ಲಿ ಯುಗಾದಿ ಎಂದರೆ ಬೇವು ಬೆಲ್ಲದ ಜೊತೆ ಶಾವಿಗೆ ಬಸಿದು ತಿನ್ನುವುದು ವಿಶೇಷವಾಗಿದೆ. ಇದಲ್ಲದೆ ಹೊಸ ವರ್ಷದ ಮೊದಲ ದಿನ ಸುಖದ ಸಂಕೇತವಾದ ಬೆಲ್ಲ, ಕಷ್ಟದ ಸಂಕೇತವಾದ ಬೇವು ಸ್ವೀಕರಿಸುವುದು ವಿಶೇಷ. ಇನ್ನೊಂದು ವಿಶೇಷ ಎಂದರೆ ಬಹುತೇಕರ ಮನೆಯಲ್ಲಿ ಶಾವಿಗೆ ಬಸಿದು ಸಕ್ಕರೆ, ಹಾಲು ತುಪ್ಪದೊಂದಿಗೆ ಬೇವು ಬೆಲ್ಲ ಸ್ವೀಕರಿಸುತ್ತಾರೆ. ಹಾಗಾಗಿ ಶಾವಿಗೆ ತಯಾರಿಕಾ ಘಟಕಗಳು ಚುರುಕುಗೊಂಡಿವೆ. ನಾವು ಮದುವೆಗೆ ಬಂದೀಗ 25 ಇಯರ್ಸ್ ಆಯಿತು. ಅಲ್ಲಿ ಅದಕ್ಕಿಂತ ಮೊದಲಿಂದನೂ ಶಾವಿಗೆ ಇವರು ಬಿಸ್ನೆಸ್, ಇವ್ರದ್ದು ಫ್ಯಾಮಿಲಿ ಬಿಸ್ನೆಸ್ ಇದೆ. ಅದು ಅವರಿಂದ ನಾವು ಅದನ್ನು ಕಂಟಿನ್ಯೂ ಆಗಿ ಅವ್ರ ತಂದೆಯಿಂದ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕಂಟಿನ್ಯೂ ಆಗಿ ಅವ್ರ ಮಗ ಎಲ್ಲ ನಾವು ಮಾಡ್ತಾಯಿದ್ದೀವಿ. ದಿನಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ಮು ಆ್ಯಾವ್ರೇಜ್ ನಮ್ಮದು 200ಇಂದ 300 ಆಗುತ್ತೆ, 400 ಆಗುತ್ತೆ ನಮ್ಮದು. ಮೊದಲು ಅದಕ್ಕೆ ಮೆಟೀರಿಯಲ್ ಬೇಕು, ರವೆ ಬೇಕು. ಮೊದಲು ಮೇನ್ ಇರೋದು ಮಿಷನ್ ಎಲ್ಲ ಕರೆಕ್ಟಾಗಿರ್ಬೇಕು ನಮಗೆ. ಅದು ಅದರಿಂದ ನಾವು ಮೆಟೀರಿಯಲ್ ತೊಗೊಂಬಂದು ಒಳ್ಳೆ ಕ್ವಾಲಿಟಿದೇ ತರಬೇಕದು. ಲೋ ಕ್ವಾಲಿಟಿ ತಂದರೆ ಮತ್ತು ಶಾವಿಗೆ ಎಲ್ಲ ಮುದ್ದೆ ಆಗೋಗ್ಬಿಡತ್ತದು. ಹೀಗಾಗಿ ರವೆನೇ ಇದು ಮಾಡ್ತೀವಿ ಪರ್ಚೇಸಿಂಗ್. ನಮ್ಮಲ್ಲಿ ಸಿರಿಧಾನ್ಯ ಇದೆ,
ಮತ್ತು ಗೋಧಿ, ರವೆ, ಅಕ್ಕಿ, ರಾಗಿ ಇವೆಲ್ಲ ಇದೆ ಶಾವಿಗೆ. ಯುಗಾದಿ ಅಂದರೆ ಹಿಂದೂಗಳಿಗೆ ಇದು ಹೊಸ ವರ್ಷದ ಹಾಗೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ. ಅದರಿಂದ ಇದು ಈ ವರ್ಷದಲ್ಲಿ ಶಾವಿಗೆ ಮತ್ತು ಬೇವು ಬೆಲ್ಲ ಅಂತ ಹೇಳ್ಬಿಟ್ಟು ಬಂದವರಿಗೆಲ್ಲ ಕಹಿ ಎಲ್ಲ ಮರೆತು ಸಿಹಿಯಾಗಿರೋಣ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲ ಕೊಟ್ಟು ಹಂಚಿಕೊಂಡು ಸಿಹಿಯಾದ ಮಾತುಗಳನ್ನಾಡಿ ಮಾಡ್ತಕ್ಕಂಥ ಒಂದು ಹಬ್ಬ. ಇಲ್ಲಿ ನಾವು ಪ್ರತಿ ವರ್ಷವೂ ಈ ಒಂದು ಅಂಗಡಿ ಒಳಗೆ ತೊಗೊಂಡು ಹೋಗ್ತೀವಿ ಇವ್ರ ಮನೆಯಲ್ಲೇ ಶಾವಿಗೆ. ಇದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಇವ್ರ ಮನೆಯಲ್ಲಿ ಶಾವಿಗೆ ಫೇಮಸ್ ಆಗಿದೆ ಈ ಒಂದು ದಾವಣಗೆರೆಯಲ್ಲಿ, ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ಯುಗಾದಿ ಹಬ್ಬಕ್ಕೆ ಶಾವಿಗೆ ತಯಾರಿಕೆ ಜೋರಾಗಿರುವುದಂತೂ ಸತ್ಯ.